ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಯಚೂರು ಜಿಲ್ಲೆಯಾದ್ಯಂತ ಇವತ್ತು ನಾವು ವೀರಶೈವ ಸಮಾಜದ ಪರವಾಗಿ ಪ್ರತಿಭಟನಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸತತ 5 ಬಾರಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೀರಶೈವ ಸಮಾಜದಲ್ಲಿ ಮತ್ತು ಇನ್ನು ಎಲ್ಲ ಸಮಾಜವನ್ನು ಒಂದುಗೂಡಿಸಿಕೊಂಡು ಹೋಗುತ್ತಾ ಇರತಕ್ಕಂಥ ನಾಯಕತ್ವ ಇರುವಂಥ ಹಂಪನಗೌಡ ಬಾದರ್ಲಿ ಅವ್ರನ್ನ ಈ ಸರಿ ಕಾಂಗ್ರೆಸ್ ಪಕ್ಷ ಕೊನೆಯ ಗಳಿಗೆಯಲ್ಲಿ ನಮ್ಮನ್ನು ಕೈ ಬಿಡಲಾಗಿದೆ. ಆದ ಕಾರಣ ರಾಯಚೂರು ಜಿಲ್ಲೆಯ ಎಲ್ಲ ವೀರಶೈವ ಸಮಾಜದ ಬಾಂಧವರಿಗೆ ತುಂಬ ನೋವಿನ ವಿಷಯವಾಗಿದ್ದು, ರಾಯಚೂರು ಮತ್ತು ಕೊಪ್ಪಳ 2 ಲೋಕಸಭಾ ಕ್ಷೇತ್ರಗಳಲ್ಲಿ ವೀರಶೈವ ಸಮಾಜದವರು ಇಲ್ಲಿ ನಿರ್ಣಾಯಕರು. ಅದೇ ರೀತಿ ಇಲ್ಲಿ ರಾಯಚೂರು ಜಿಲ್ಲೆ ಇರತಕ್ಕಂಥ ಮೀಸಲು ಕ್ಷೇತ್ರಗಳಲ್ಲಿ ಕೂಡ ವೀರಶೈವ ಸಮಾಜದವರು ಬಹಳ ಪ್ರಮುಖ ಪಾತ್ರ ವಹಿಸತಕ್ಕಂಥವ್ರು. ಅಂಥ ಒಬ್ಬ ಸಮಾಜದ ಮುಖ್ಯಸ್ಥನನ್ನು ತಾವೆಲ್ಲರೂ ನಿರ್ಲಕ್ಷ್ಯ ಮಾಡಿದಿರಿ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಎದುರಿಸಬೇಕಾಗಿದೆ. ನಾವು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ನಗರ ಸಂಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ಆದ ಕಾರಣ ಅದನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನಿದ್ದಾರೆ, ತಾವು ಈ ಸರಿ ನಮ್ಮ ಹಂಪನಗೌಡ ಬಾದರ್ಲಿ ಅವ್ರನ್ನ ಪರಿಗಣಿಸಿ ಈ ಜಿಲ್ಲೆಗೆ ತಾವು ಮಂತ್ರಿ ಸ್ಥಾನ ಕೊಟ್ಟಿದ್ದೆ ಆದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಪ್ರಚಂಡ ಬಹುಮತಗಳಿಂದ 7 ಸ್ಥಾನಗಳನ್ನು ಗೆಲ್ಲುವುದರಲ್ಲಿ ನಿಶ್ಚಯವಿಲ್ಲ. ಒಂದು ವೇಳೆ ಇವ್ರನ್ನ ನಿರ್ಲಕ್ಷ್ಯ ಮಾಡಿದ ಹೋದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಬಹಳ ಒಂದು ಕನಿಷ್ಠ ಒಂದು ಇದನ್ನು ಕಾಣಬೇಕಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತೇಳಿ ಮೂಲಕ ಕಾಂಗ್ರೆಸ್ ವರಿಷ್ಠರಿಗೆ ತಿಳಿಪಡಿಸ್ತೇನೆ. ಶಾಸಕರಿದ್ದರೂ ಕೂಡ ರಾಯಚೂರನ್ನ ಕಡೆಗಣಿಸಿದ್ದಾರೆ ರಾಜ್ಯ ಸರ್ಕಾರ. ಇದರ ವಿರುದ್ಧವಾಗಿ ಏನಾದರೂ ಅವರಿಗೆ ಇಲ್ಲ, ನಾವು ಯಾರಿಗೂ ವಿರುದ್ಧ ಇಲ್ಲ. ನಮ್ಮ ಸಮಾಜದ ಒಬ್ಬ ಹಿರಿಯರನ್ನ ಶಾಸಕರಾಗಿ ಮಾಡುವಂತ ಹೇಳ್ತಾ ಇದ್ದೇವೆ ಹೊರತು ಇನ್ನೊಬ್ಬರನ್ನು ಮಾಡಬೇಡ ಅಂತ ಹೇಳುವಷ್ಟು ಒಂದು ಕನಿಷ್ಠ ಮಟ್ಟದ ಗುಣಮಟ್ಟ ನಮ್ಮಲ್ಲಿಲ್ಲ. ನಮ್ಮನ್ನು ಆ ರೀತಿ ಹಂಪನಗೌಡ ಸಾಹೇಬರು ಬೆಳೆಸಿಯೂ ಇಲ್ಲ. ಅಮರೇಶ್ ಅಂತೇಳಿ ಸಿಂಧನವರು ಶಾಸಕರಾಗಿರ್ತಕ್ಕಂಥ ಹಂಪನ ಬಾದರ್ಲಿ ಅವ್ರನ್ನ ಈ ಸಲದ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಮಾಡಿದೆ ಅಂತಂದರೆ ಇದೆಂತ ಅತ್ಯಂತ ನಮ್ಮ ಸಮುದಾಯಕ್ಕೆ ಮತ್ತು ರಾಯಚೂರು ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಳೆದ ಬಾರಿ 2013ರಲ್ಲಿ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರು, ಆಗ ಆಗಲಿಲ್ಲ. 23ರಲ್ಲಿ ಸಿದ್ದರಾಮಯ್ಯವ್ರು ಬಂದ ತಕ್ಷಣ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರು, ಆಗಲಿಲ್ಲ. ಈಗ DK ಶಿವಕುಮಾರ್ ಅವರು ಬಂದ ತಕ್ಷಣ ಕೊನೆಯ ದಿನದವರೆಗೂ ಮಿನಿಸ್ಟರ್ ಆಗ್ತಾರೆ ಅಂತೇಳಿ ಕೊನೆಯ ದಿನ ತಪ್ಪಿಸಿರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನ್ಯಾಯ. ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಏನು? ಯಾವ ಕಾರಣಕ್ಕಾಗಿ ಮಂತ್ರಿಗಿನ ತಪ್ಪಿದ್ರಿ? ಪ್ರಾಮಾಣಿಕವಾಗಿರ್ತಕ್ಕಂಥವ್ರಿಗೆ ತಪ್ಪಿಸ್ತಿದ್ದೀರಾ? ಪಕ್ಷ ನಿಷ್ಠೆ ಇದ್ದದಕ್ಕೆ ತಪ್ಪಿಸಿದ್ದೀರಾ? ಅತ್ಯಂತ ಒಳ್ಳೆಯ ವ್ಯಕ್ತಿಗೆ ತಪ್ಪಿಸಿದ್ದೀರಾ? ಎಲ್ಲ ಸಮುದಾಯವನ್ನು ಪ್ರೀತಿ ಮಾಡ್ತಕ್ಕಂಥ ಕಾರಣಕ್ಕಾಗಿ ತಪ್ಪಿಸಿದ್ದೀರಾ? ಯಾವ ಕಾರಣಕ್ಕಾಗಿ ತಪ್ಪಿಸಿದ್ದೀರಿ ನೀವು? ಅಂದರೆ ಎಲ್ಲ ಬಿಟ್ಟು ಬಿಡಬೇಕಾಯೇನೋ ಅಂತಕ್ಕಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನರ ಒಂದು ಆಕ್ರೋಶದ ಕಟ್ಟೆ ಹೊಡೆದಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಇದನ್ನು ನಮ್ಮ ಹೈಕಮಾಂಡ್ನವರು ಪರಿಗಣಿಸಿ ಹಂಪನಗೌಡ ಬಾದರ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇದ್ದಾವೆ. 50 ವರ್ಷಗಳಿಂದ ನಿರ್ಲಕ್ಷ್ಯ ಮಾಡಿದ್ದು ಇವತ್ತು ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಆ ಕಾರಣಕ್ಕಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಸಾಹೇಬರು, ಈ ಭಾಗದ ಧೀಮಂತ ನಾಯಕ ಖರ್ಗೆ ಅವರು ಇದನ್ನು ಪರಿಗಣಿಸಿ ಹಂಪನಗೌಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಿದ್ದೀವಿ. ಬಸವರಾಜ ಹಿರೇಗೌಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ. ನಿರ್ಮಾಣ ಆದರೆ ಜಿಲ್ಲೆಯ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ, ಜನಾಂಗದ ಅಭಿವೃದ್ಧಿ ಆಗ್ತದೆ, ಹೇಗಾಗ್ತದೆ ಅನ್ನುವಂಥ ಆಲೋಚನೆಯನ್ನು ನಾವು ನೀವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಒಂದು ಈ ಪ್ರಸ್ತುತ ಸಂದರ್ಭ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಜೊತೆಗೆ ಬಹಳಷ್ಟು ವಿಷಯಗಳಿದ್ದಾವೆ. ಶೈಕ್ಷಣಿಕವಾಗಿ ನಮ್ಮ ಸಮಾಜಕ್ಕೆ ಏನೆಲ್ಲ ಒದಗಿಸಬೇಕು ಅನ್ನುವಂಥದ್ದು ಅಲ್ಲಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ನಮ್ಮ ಸಮಾಜದವರು ವಿದ್ಯಾವಂತರು ಆಗಬೇಕು ಅನ್ನುವಂಥ ಆಲೋಚನೆ ಇಟ್ಟುಕೊಂಡಿರ್ತಕ್ಕಂಥ ಹಂಪನಗೌಡ ಬಾದರ್ಲಿ ಅವರಾಗಿದ್ದರು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಸಮುದಾಯದ ಯಾರೇ ಮುಂದೋಗಿ, ಸಮುದಾಯದಿಂದ ಯಾರೇ ಮುಂದೋಗಿ, ಇವತ್ತಿನ ದಿನ ಏನಾಗಿದೆ, ರಾಜಕಾರಣ ಬಿಟ್ಟು ಬಿಟ್ಬಿಟ್ರೆ ಏನಾರು ಆಗ್ತದೆ, ರಾಜಕಾರಣ ಬಿಟ್ಟರೆ ಏನಾಗೋದಿಲ್ಲ. ರಾಜಕಾರಣದಲ್ಲಿ ಇದ್ದೇನೆ ಮಾಡಬೇಕು. ಎಲ್ಲ ಲಿಂಕ್ಸು ರಾಜಕಾರಣಕ್ಕೆ ಕನೆಕ್ಟ್ ಆಗಿಬಿಟ್ಟಿದೆ. ಎಲ್ಲ ವಿಷಯಗಳು ರಾಜಕಾರಣಕ್ಕೆ ಕನೆಕ್ಟ್ ಆಗಿದೆ. ಮತ್ತು ರಾಜಕಾರಣ ಬಿಟ್ಟರೆ ನಡೀತೇನು? ಬಿಡೋದಲ್ಲ. ಮತ್ತು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ರಾಜಕಾರಣ ಉಳಿಯುತ್ತೇನು? ಉಳಿಯುತ್ತೆ. ಬಿಡಕ್ಕೂ ಬರೋದಲ್ಲ, ಇರಕ್ಕೂ ಬರೋದಲ್ಲ, ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಬಿಟ್ಟರೆ ಏನೇನು ಆಗೋದು, ಇದ್ರೂ ಏನಾಗೋದು, ಏನು ಮಾಡಬೇಕು ಆಲೋಚನೆ ಮಾಡಬೇಕು. ಹಿರಿಯರೆಲ್ಲ ಇದ್ದೀರಿ, ಸಮಾಜದ ಹಿರಿಯರೆಲ್ಲ ಸೇರಿದ್ದಾರೆ.
ಇಲ್ಲಿ ಇನ್ನೊಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಏನಂತಂದ್ರೆ ಜಿಲ್ಲಾ ವೀರಶೈವ ಲಿಂಗಾಯತ ಸಮುದಾಯದ ಜಿಲ್ಲಾ ನಾಯಕರಿಗೆ ನನಗೆ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಯಾಕೆ ಸಲ್ಲಿಸ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥವ್ರು ವಿಭಿನ್ನ ಪಾರ್ಟಿಯಲ್ಲಿರ್ತಕ್ಕಂಥವರಾಗಿದ್ದಾರೆ, ಬೇರೆ ಬೇರೆ ಪಾರ್ಟಿಯವರಾಗಿದ್ದಾರೆ. ಹಂಪನಗೌಡರ ವಿಷಯ ಅಂತ ಬಂದಾಗ, ಸಮುದಾಯದ ವಿಷಯ ಬಂದಾಗ ಎಲ್ಲರೂ ಸೇರಿ ಒತ್ತಾಯ ಮಾಡೋಣ ಅನ್ನುವಂಥ ಮನೋಭಾವನೆ ತಮಗೆಲ್ಲರಿಗೆ ವೈಯಕ್ತಿಕವಾಗಿ ಮತ್ತು ಹಂಪನಗೌಡ ಫಾದರ್ನ ಕುಟುಂಬದ ಪರವಾಗಿ ತಮಗೆಲ್ಲರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಮತ್ತು ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅನ್ಬೋದು. ಇಷ್ಟೆಲ್ಲ ವಿಷಯಗಳಿದ್ದಾವೆ, ಬಹಳಷ್ಟು ಜನ ಹಿರಿಯರು ಮಾತಾಡ್ತಕ್ಕಂಥವ್ರಿದ್ದಾರೆ. ಇನ್ನು ಗೌಡ್ರ ಹೇಳಿದ್ರೆ ನಾವು ಯಾರ ವಿರುದ್ಧ ಅದ್ರ ಸ್ಪಷ್ಟ ನಾಲ್ಕೈದು ಸಲ ಯಾಕೆ ವಿಷಯ ಹೇಳಿದೆ ಅಂತಂದ್ರೆ, ಯಾರು ಏನೇ ಮಾಡಿದ್ರೆ ನಡೀತಿ ಇವತ್ತು ಸಮಾಜದಲ್ಲಿ, ಬಟ್ ನಮ್ಮ ಸಮುದಾಯ ಏನಾದ್ರು ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಆತಂಕ ಐಟಿ ಇವೆಲ್ಲ ನೋಡ್ತಕ್ಕಂಥದ್ದು. ಅದಕ್ಕಾಗಿ ನಾನು ಸ್ಪಷ್ಟ ಏರ್ಪಡಿಸ್ತೀನಿ, ನಾವು ಯಾರ ವಿರುದ್ಧವೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮಗೆ ಇನ್ನೊಂದು ಚಾಳ ಇದೆ ಏನಂದ್ರೆ, ಅವ್ರಿಗೆ ಕೊಡಬೇಡ ಇವ್ರಿಗೆ ಕೊಡಬೇಡ ಅಂತ ಹೇಳಂಗಿಲ್ಲ, ನಮಗೆ ಕೊಡ್ರಪ್ಪ. ಅವ್ರ ವಿರುದ್ಧ ಇವರು ಮಾತಾಡೋದು ಹೇಳ್ತೀವಿ. ನಮ್ಮ ಪರವಾಗಿರ್ತಕ್ಕಂಥ ಆಲೋಚನೆ, ನಮ್ಮ ತಾಲೂಕಿನ ಆಲೋಚನೆ, ನಮ್ಮ ಜಿಲ್ಲೆಯ ಆಲೋಚನೆ, ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಏನೆಲ್ಲ ಸಂಪನ್ಮೂಲಗಳನ್ನ ನಾವು ತಯಾರು ಮಾಡ್ಬೇಕು ಅನ್ನುವಂಥ ಆಲೋಚನೆ, ಅಭಿವೃದ್ಧಿಗೆ ಏನು ಮಾಡ್ಬೇಕು ಅನ್ನುವಂಥ ಆಲೋಚನೆ ಇರ್ತಕ್ಕಂಥವ್ರಾಗಿದ್ದೇವೆ ಹೊರತು ಯಾರ ವಿರುದ್ಧವೂ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ. ಸುಮಾರು 4 ಲಕ್ಷ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥದ್ದು, 50 ವರ್ಷಗಳ ಕಾಲ ಲಿಂಗಾಯತ ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತಿಗೂ ನಮಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ನಮ್ಮನ್ನ ಕಡೆಗಣಿಸ್ತಾಗಿರ್ತಕ್ಕಂಥದ್ದು ಅತ್ಯಂತ ನಿಶ್ಚಿತವಾಗಿರ್ತಕ್ಕಂಥ ವಿಷಯ. ಇದನ್ನ ಹೈಕಮಾಂಡ್ ಆಗಲಿ, ಸರ್ಕಾರ ಆಗಲಿ, ನಮ್ಮ ಭಾಗದ ಧೀಮಂತ ನಾಯಕರಾಗಿರ್ತಕ್ಕಂಥ ಖರ್ಗೆ ಸಾಹೇಬರಾಗಲಿ ಇದನ್ನು ಮನವರಿಸಿಕೊಳ್ಬೇಕು, ಸಿದ್ದರಾಮಯ್ಯನವರು ಮನವರಿಸಿಕೊಳ್ಬೇಕು. ನಮಗೆ ಯಾವುದೋ ಒಂದು ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದು ನಮ್ರವಾಗಿರ್ತಕ್ಕಂಥ ವಿನಂತಿ. ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೂ ಸಹ ವಿನಂತಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು DK ಅವರಾಗಲಿ, ಸಿದ್ದರಾಮಯ್ಯವರಾಗಲಿ, ಖರ್ಗೆ ಅವರಾಗಲಿ, ನಮ್ಮಲ್ಲಿ ನಮ್ಮ ಜನಾಂಗದ ನಮ್ರವಾಗಿರ್ತಕ್ಕಂಥ ವಿನಂತಿ, ಹಂಪನಗೌಡ ಪಾದರಲ್ಲಿ ಅವರಿಗೆ ಕೊಡ್ರಿ, ನಿಮಗೆ ಗೌರವ ಬರ್ತದೆ. ಅವರ ಪ್ರಾಮಾಣಿಕತೆ, ಅವರ ದಕ್ಷತೆ, ಅವರ ಕಾರ್ಯನಡೆ ನೋಡಿದ್ರೆ ನಿಮಗೆ ಒಳ್ಳೆಯ ಗೌರವವನ್ನು ತಂದು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ಕಳ್ಕೊಂಡಂಗ. ಅವರ ಸೂಕ್ತವಾದ ಸ್ಥಾನವನ್ನು ಕೊಟ್ಟರೆ ಗೌರ್ಮೆಂಟ್ಗೂ ಒಳ್ಳೆಯದು, ನಿಮಗೂ ಒಂದು ಒಳ್ಳೆಯ ಹೆಸರು ಬರ್ತದೆ ಅನ್ನುವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಇದನ್ನು ತಾವು ಮನಗಾಣಬೇಕು ಅನ್ನುವಂಥ ಆಲೋಚನೆಯನ್ನ ತಾವು ಮಾಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತೊಂದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.